ಒಂದು ಪ್ರಶ್ನೆಗೆ ಡೀಟೇಲಾಗಿ ಉತ್ತರ ಕೊಡಿ. ಒಂದು ಮಾಧ್ಯಮವಾಗಿ ನಮಗೂ ಸಾಕಷ್ಟು ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಸರ್ಕಾರದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿರುತ್ತೆ. 4ನೇ ತಾರೀಕು ಮಧ್ಯಾಹ್ನ 3:30ಯಿಂದ ಇಲ್ಲಿ ತನಕ ನಮಗೆ ಪ್ರತಿ ಗಂಟೆಗೂ ಈ ಏನು ಘಟನೆ ಆಯಿತು ಅನ್ನೋದರ ಕ್ಲಾರಿಟಿ ಸಿಗ್ತಾ ಇದೆ. ಅಲ್ಲಿ ಯಾರ್ಯಾರ ಮಧ್ಯದಲ್ಲಿ ಕಮ್ಯುನಿಕೇಷನ್ ಆಯಿತು, ಯಾರು ಮಿಸ್ಕಮ್ಯುನಿಕೇಷನ್ ಮಾಡಿದ್ರು, ಅಂತಿಮವಾಗಿ 11 ಜನರ ಪ್ರಾಣ ಹೋಗೋದಕ್ಕೆ ಏನು ಕಾರಣ ಆಯಿತು. ಮಾಧ್ಯಮವಾಗಿ ನಮಗೊಂದಷ್ಟು ಇನ್ಫಾರ್ಮೇಷನ್ ಇರುತ್ತೆ, ವಿಪಕ್ಷ ನಾಯಕರಾಗಿ ತಮಗೂ ಒಂದಷ್ಟು ಇನ್ಫಾರ್ಮೇಷನ್ ಇರುತ್ತೆ. ಆ ಕ್ರೊನಾಲಜಿಯನ್ನು ನೋಡೋದಾದ್ರೆ ಏನಾಗಿದೆ ಅಲ್ಲಿ, ಅದಕ್ಕೆ ಸಮಯ ಬೇಕು. ದಯವಿಟ್ಟು ಡೀಟೇಲಾಗಿ ಉತ್ತರ ಕೊಡಿ ಅಂತ ಹೇಳಿದೆ ನಾನು. ಟೇಕ್ ಯುವರ್ ಓನ್ ಟೈಮ್ಸ್. ನೋಡಿ, ಇಲ್ಲಿ KCA ಪಾತ್ರ ಸ್ಥೀಮಿತ, ಇದರಲ್ಲಿ ಸ್ಥೀಮಿತ. ಓಕೆ, ಅವ್ರ ಗ್ರೌಂಡ್ ಇದೆ, ಕೊಡ್ತಾರಷ್ಟೇ ಅವ್ರದ್ದು. ಓಕೆ, ಕಾರ್ಯಕ್ರಮ ನಡೆಸ್ತಾ ಇರೋರು RCB ಅವರು. IPLನ ಅಧ್ಯಕ್ಷ ಮನೆಯೇ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಒಡೋರ ಅದು ಗುಜರಾತಲ್ಲಿ ಮುಗಿದ ಮೇಲೆ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟು. ಮತ್ತು ಈ ಕಾರ್ಯಕ್ರಮನ ನೀವು ನೋಡಿ, ಬಾಂಬೆಲ್ಲ ಆದಾಗೂ ಕೂಡ ರೋಡ್ ಶೋ ಮಾಡಿ ಮುಗಿಸ್ತರು. ಕಲ್ಕಟ್ಟಾದಲ್ಲಿ ಸ್ವತಃ ಮುಖ್ಯಮಂತ್ರಿ ರೋಡ್ ಶೋಗೆ ಬಂದುಬಿಟ್ರು ಅವರು. ಅಲ್ಲೂ ರೋಡ್ ಶೋ ಆಗಿತ್ತು. ಅವ್ರದ್ದು ಅಪೀಲ್ ಇದ್ದಿದ್ದು ನನಗೆ ಇಂಟರ್ನಲ್, ನಿಮ್ಮ ಹತ್ರ ನಾನು ಮಾತಾಡೋಕ್ಕೆ ಮುಂಚೆ ಆ್ಯಸ್ ಅಪೋಸಿಷನ್ ಲೀಡರ್ ನಾನು ಎಲ್ಲರ ಹತ್ರನೂ ಮಾತಾಡಿದ್ದೀನಿ. ಪೊಲೀಸ್ ಅಧಿಕಾರಿಗಳ ಜೊತೆನೂ ಮಾತಾಡಿದ್ದೀನಿ, ಹೈಯರ್ ಅಧಿಕಾರಿಗಳ ಜೊತೆನೂ ಮಾತಾಡಿದ್ದೀನಿ, ನಿಮ್ಮ ಸರ್ಕಾರದಲ್ಲಿರೋ ಮಂತ್ರಿಗಳ ಜೊತೆನೂ ಮಾತಾಡ್ತೀನಿ, ಹೆಸರು ಹೇಳಲ್ಲ ನಾನು, ಮಂತ್ರಿಗಳ ಜೊತೆನೂ ಮಾತಾಡಿದ್ದೀನಿ, ನಾನು KCA ಜೊತೆನೂ ಮಾತಾಡಿದ್ದೀನಿ, ಎಲ್ಲರ ಹತ್ರನೂ ಮಾತಾಡಿದ್ದೀನಿ. ಇಲ್ಲಿ ಯಾರ್ದೋ ವೈಯಕ್ತಿಕ ಯಾರೋ ಒಬ್ಬ ವ್ಯಕ್ತಿ ಇವತ್ತು ಆಚೆ ಹಾಕಿದ್ದಾರೆ, ಅದು ಬೇರೆ ಪ್ರಶ್ನೆ. ಇದು ಕ್ರೆಡಿಟ್ಟು ನಮಗೆ ಬರ್ಬೇಕು ಸರ್, ಮುಖ್ಯಮಂತ್ರಿಗಳಿಗೆ ಬರಬೇಕು ಕ್ರೆಡಿಟ್. ಇಂಟರ್ನಲ್ ನಾನು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳು ಬರಬೇಕು. ನೀವು ಚೀಫು, ನಿಮಗೆ ಬರಬೇಕು. ಯಾರೋ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ, ಹಾಗಾಗ್ಬಾರ ಸರ್ ಅಂತೇಳಿ ಅವ್ರನ್ನ RCB ಅವ್ರನ್ನ ಕರ್ಕೊಂಡು ಹೋದ್ರು ಇವ್ರ ಮನೆಗೆ ಕರ್ಕೊಂಡೋಗಿ ಅವ್ರಿಗೆ ಕನ್ವಿಯನ್ಸ್ ಮಾಡಿದ್ರು. ನೋಡಿ ಸರ್, ಈ ಕಪ್ಪು ಗೆದ್ದಿರೋ ಅಂಥ ಕ್ರೆಡಿಟ್ಟು ಕರ್ನಾಟಕಕ್ಕೆ ಬರಬೇಕಾದ್ರೆ ನಿಮಗೆ ಬರಬೇಕು.